ಸಂಜು, ಪ್ರಿಯಾ, ಹೋಗಿ ಅಪ್ಪ ಅಮ್ಮನ ಆಶೀರ್ವಾದ ತಗೊಳ್ಳಿ. ಮೊದಲು ರಮೇಶನ ಆಶೀರ್ವಾದ ತಗೊಳ್ಳಿ. ಏ ಸಂಜಯ್, ನಿಂಗೆ ಹೇಳಿದ್ದು ಅರ್ಥ ಆಗಿಲ್ವಾ? ನಿಂಗೇನು ಸಪ್ರೇಟಾಗಿ ಹೇಳಬೇಕಾ? ಹೋಗ. ರಮೇಶ, ಹೊಸ ಗಂಡು ಹೆಣ್ಣು, ಆಶೀರ್ವಾದ ಮಾಡು. ನೂರ್ಕಾಲ ಸಂತೋಷವಾಗಿರಿ. ಸರ್, ಖುಷಿಯಾಗಿರಿ. ಎಲ್ಲ ಕೊನೆ ಆಯಿತು ಅಂತ ಅಂದ್ಕೊಂಡಿದ್ದು ನನ್ನ ಬದುಕಿಗೆ ಹೊಸ ಭರವಸೆ ಕೊಟ್ರಿ. ಇದು ನಾನು ಯಾವತ್ತೂ ಮರೆಯಲ್ಲ. ನಾನು ಏನೂ ಮಾಡೇ ಇಲ್ಲ. ಋಣ ಇದ್ರೆ ಮಾತ್ರ ಗಂಡ ಹೆಂಡತಿ ಬಂದಾಗೋಕ್ಕೆ ಸಾಧ್ಯ. ಹ್ಯಾಪಿ ಮ್ಯಾರಿಡ್ ಲೈಫ್ ಸಂಜು. ಹ್ಯಾಪಿ ಮ್ಯಾರಿಡ್ ಲೈಫ್. ಪ್ರಿಯಾನ್ ಚೆನ್ನಾಗಿ ನೋಡ್ಕೊ. ಹೊರಗಿಂದ ಬಂದವರೆಲ್ಲ ಸಾಮ್ರಾಜ್ಯ ನಡೆಸ್ತಾ ಇದ್ದಾರೆ. ನಡೆಸಿ ನನ್ನ ಮಾತಿಗೆ ಎಳ್ಳು ಕಾಳಷ್ಟು ಬೆಲೆ ಇಲ್ಲ. ನಿಮ್ಮ ಮನಸ್ಸಿಗೆ ಬಂದಾಗ ಮಾಡ್ಕೊಳ್ಳಿ. ರಮೇಶನ್ ಬಗ್ಗೆ ಯಾರು ತಲೆ ಕೆಡಿಸ್ಕೋಬೇಡಿ. ಮುಂದಿನ ಕೆಲಸ ಆಗೋದು ಮುಖ್ಯ. ಕರ್ಣ, ಏನೇ ಹೇಳು, ಈ ಮದುವೆ ಮಾಡಿ ಪುಣ್ಯದ ಕೆಲಸ ಮಾಡದೆ ಬಿಡು. ರಿಯಾ ನಾವು ನೋಡಿರೋ ಹುಡುಗಿನೇ. ವಿದ್ಯಾ, ಬುದ್ಧಿ, ಒಳ್ಳೆ ಸಂಸ್ಕಾರ ಇದೆ. ನೀನು ನಮ್ಮನೆಗೆ ತಕ್ಕ ಸೊಸೆ. ಸಂಜಯ್, ನೀನು ಎಷ್ಟೇ ಕೋಪ ಮಾಡಿಕೊಂಡ್ರು ರಿಯಾನೇ ನಿನ್ನ ಲೈಫ್ ಪಾರ್ಟ್ನರ್. ರಿಯಾನೇ ನಿಂಗೆ ಪರ್ಫೆಕ್ಟ್ ಪೇರ್ ಅನ್ನೋದ್ರಲ್ಲಿ ನಮ್ಗೆ ಯಾರಿಗೂ ಡೌಟೇ ಇಲ್ಲ. ಹೊಸ ಜೋಡಿಗೆ ಆರತಿ ಮಾಡಿ ಮನೆ ತುಂಬಿಸ್ಕೊಡೋಣ. ನೀವಿಬ್ರು ಹೋಗಿ ತುಪ್ಪದ ದೀಪ ಹಚ್ಚಿ. ಅಂಥದ್ದೆಲ್ಲ ನನಗೇನು ಹೇಳಬೇಡಿ. ಸಂಜು, ಇದೆಲ್ಲ ಮಾಡೋದ್ರಿಂದ ನಿನಗೆ ಒಳ್ಳೇದಾಗುತ್ತೆ. ಎಲ್ಲದಕ್ಕೂ ಹಠ ಮಾಡಬೇಡ. ಈಗಾಗಿರೋ ಒಳ್ಳೇದೇ ಸಾಕು. ಈ ಶಾಸ್ತ್ರ ಮಣ್ಣು ಮಸಿ ಅಂತೆಲ್ಲ ಹೇಳಿ ನನ್ಗೆ ಇರಿಟೇಟ್ ಮಾಡಬೇಡಿ. ಐ ಡೋಂಟ್ ಬಿಲೀವ್ ಇನ್ ದಿಸ್.